ಮೋಡಗಳು. ಹಾಸನದ ಸುತ್ತಮುತ್ತ ಮಳಲಿಯಲ್ಲಿ ಆಲಿಕಲ್ಲು ಮಳೆಯನ್ನು ನೋಡಿ ಸ್ವಿಟ್ಜರ್ಲ್ಯಾಂಡ್ ಆಗಿದೆ ಅಂತ ನಮ್ಮ ರಾಮನಗರ. ಕಲ್ಲು ಬೆಟ್ಟಗಳಿರೋದ್ರಿಂದ ಮಳೆನ ಬರೋದಕ್ಕೆ ಬಿಡೋದಿಲ್ಲ, ಸುತ್ತ ಬೆಟ್ಟಗಳಿದೆ ಅಂತ. ಆದರೆ ಅದು ನಿಜ ಅಲ್ಲ, ಯಾಕಂದರೆ ಬೆಟ್ಟಗಳು ನಿಜವಾಗ್ಲೂ ನಾನು ಪವನ್ ಕುಮಾರ್ ರಾಮಣ್ಣ, ಮತ್ತೊಂದು ಚುಕ್ಕೆ ಮಾತು ಪಾಡ್ಕಾಸ್ಟಿಗೆ ನಿಮ್ಮನ್ನೆಲ್ಲ ನಲ್ಮೆಯಿಂದ ಬರಮಾಡ್ಕೊಳ್ತೀನಿ. ಇವತ್ತು ನಾವೊಂದು ನಮ್ಮ ಕಣ್ಮುಂದೆ ನಡೆಯುವಂಥ ಒಂದು ವಿಸ್ಮಯದ ಬಗ್ಗೆ, ಅರಿಮೆ ಏನು ಹೇಳುತ್ತೆ ತಿಳ್ಕೊಂಡು ಬರೋಣ. ನಾವಿವತ್ತು ಮಾತಾಡ್ತಿರೋದು ಮೋಡಗಳ ಬಗ್ಗೆ. ಒಂದೂವರೆ ವಾರದಿಂದ ಸುತ್ತ ಮಳೆ ಆಗ್ತಿದೆ ಬೆಂಗಳೂರಿನ ಅಕ್ಕಪಕ್ಕದಲ್ಲಿ. ಅದಕ್ಕೆ ಕಾರಣವಾಗಿರೋ ಮೋಡಗಳು, ಅವುಗಳ ಬಗ್ಗೆ ಇರುವ ಅರಿಮೆಯ ವಿಚಾರಗಳನ್ನು ಇವತ್ತು ಮಾತಾಡೋಣ. ಹಾಗಾದರೆ ಬನ್ನಿ ಶುರು ಮಾಡೋಣ ಇವತ್ತಿನ ಅರಿಮೆಯ ಪಾಡ್ಕ್ಯಾಸ್ಟ್. ನಿಮ್ಮ ಚುಕ್ಕೆ ಮಾತು ಪಾಡ್ಕ್ಯಾಸ್ಟ್ನಲ್ಲಿ ಮೋಡಗಳ ಬಗ್ಗೆ ಮಾತಾಡೋದಕ್ಕೂ ಮೊದಲು ಒಂದು ವಿಚಾರನ ನಾನು ನಿಮಗೆ ಹೇಳಬೇಕು. ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಸೂರ್ಯನಿಂದ ಬರೋ ಬೆಳಕು ನಮ್ಮ ಸುತ್ತಲೂ ಇರೋ ಈ ಗಾಳಿಯನ್ನು ಬಿಸಿ ಮಾಡೋದಿಲ್ಲ. ನಮಗೆ ಬಿಸಿ ಗಾಳಿ ಬರುತ್ತಲ್ಲ, ಅದು ಸೂರ್ಯ ಬಿಸಿ ಮಾಡಿರುವಂಥ ಕಾರಣದಿಂದ ಆ ಗಾಳಿ ಬಿಸಿಯಾಗಿಲ್ಲ. ಬದಲಿಗೆ ಸೂರ್ಯನ ಕಿರಣ ಭೂಮಿಗೆ ತಾಗಿದಾಗ ನಮ್ಮ ನೆಲ ಬಿಸಿಯಾಗಿ ಆ ನೆಲ ಒಂದು ಇನ್ಫ್ರಾರೆಡ್ ರೇಡಿಯೇಷನನ್ನು ಹೊರಹೊಮ್ಮುತ್ತೆ. ಹಾಗೆ ಹೊರಹೊಮ್ಮಿದಂಥ ಆ ಇನ್ಫ್ರಾರೆಡ್ ರೇಡಿಯೇಷನ್ ನಮ್ಮ ಸುತ್ತಲಿನ ಗಾಳಿನ ಬಿಸಿ ಮಾಡುತ್ತೆ. ಯಾಕೆ ಸೂರ್ಯನ ಬೆಳಕು ಗಾಳಿಯನ್ನು ಬಿಸಿ ಮಾಡೋದಿಲ್ಲ ಅಂತಂದರೆ, ಗಾಳಿಯ ಕಣಗಳು ಪಾರದರ್ಶಕ ಅಂತ ಕರಿತೀವಲ್ಲ, ಅಂದರೆ ಟ್ರಾನ್ಸ್ಪರೆಂಟ್, ಅಥವಾ ನಮ್ಮ ವಾತಾವರಣನೇ ಟ್ರಾನ್ಸ್ಪರೆಂಟ್. ಹೇಗೆ ನಮ್ಮ ವಾತಾವರಣ ಟ್ರಾನ್ಸ್ಪರೆಂಟು? ಅದಕ್ಕೆ ಸಾಕ್ಷಿ ಏನು ಅಂತ ಕೇಳ್ಬೋದು ನೀವು. ವಾತಾವರಣ ಟ್ರಾನ್ಸ್ಪರೆಂಟ್ ಅನ್ನೋದಕ್ಕೆ ಸಾಕ್ಷಿನೇ ನಮಗೆ ಸೂರ್ಯ ಕಾಣಿಸ್ತಾನೆ. ಅದೇ ಭೂಮಿ ಒಳಗಡೆ ಹೂತಾಕೊಂಡ್ರೆ ನಮಗೆ ಸೂರ್ಯ ಕಾಣೋದಿಲ್ಲ ಅಲ್ವಾ? ಸೊ ಸೂರ್ಯ ನಮಗೆ ಕಾಣ್ತಾನೆ ಅನ್ನೋದು ವಾತಾವರಣ ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ಅನ್ನೋದಕ್ಕೆ ಸಾಕ್ಷಿ. ಜೊತೆಗೆ ಅದೇ ನಮ್ಮ ಗಾಳಿ ಅಥವಾ ನಮ್ಮ ವಾತಾವರಣವನ್ನು ಸೂರ್ಯ ಬಿಸಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದಕ್ಕೂ ಸಾಕ್ಷಿ. ಯಾಕಂದರೆ ಅದು ಅಲ್ಲಿಂದ ಹಾಗೆ ಪಾಸಾಗಿ ಒಳಗಡೆ ಬಂದ್ಬಿಡುತ್ತೆ. ಒಳಗಡೆ ಬಂದು ಭೂಮಿಯ ಮೇಲೆ ಬಿದ್ದಾಗ ನೆಲವನ್ನು ಬಿಸಿ ಮಾಡಿ ಗಾಳಿ ಬಿಸಿಯಾಗುತ್ತೆ. ಈ ಗಾಳಿ ಬಿಸಿಯಾದ ಗಾಳಿ ಹೊರಗಡೆ ಹೋದರೆ, ನಮ್ಮ ಭೂಮಿಯ ಈ ವಾತಾವರಣವನ್ನು, ಗಾಳಿ ಪದರವನ್ನು ಬಿಟ್ಟು ಮೇಲೇರಿ ಹೊರಟೋದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಬಿಸಿ ಇರೋದಿಲ್ಲ ಅಲ್ವಾ? ನಮಗೆ ಬೇಸಿಗೆಯ ಬಿಸಿ ಅಂತ ಅನಿಸೋದಿಲ್ಲ. ಅದು ಇಲ್ಲೇ ಟ್ರ್ಯಾಪ್ ಆದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಬಿಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಯಾವ ಕಾರಣಕ್ಕೆ ಟ್ರ್ಯಾಪ್ ಆಗುತ್ತೆ ಅಂತಂದರೆ, ಈ ರೇಡಿಯೇಷನ್ ಹೇಳಿದ್ನಲ್ಲ, ಇನ್ಫ್ರಾರೆಡ್ ರೇಡಿಯೇಷನ್, ಭೂಮಿಯಿಂದ ಹೊರಬರುವಂಥ ಇನ್ಫ್ರಾರೆಡ್ ರೇಡಿಯೇಷನ್ನು, ಅದು ಕಾರ್ಬನ್ ಡೈಆಕ್ಸೈಡ್ ಏನು ಇರುತ್ತೆ ಗಾಳಿ, ಅದನ್ನು ಮೀರಿ ಆಚೆ ಹೋಗೋದಕ್ಕಾಗೋದಿಲ್ಲ. ಇನ್ಫ್ರಾರೆಡ್ ರೇಡಿಯೇಷನ್ನು ಎಷ್ಟು ಟ್ರಾನ್ಸ್ಪರೆಂಟ್ ಅಲ್ಲ ಅಂತಂದರೆ, ಅದು ಗಾಜಿನಲ್ಲೂ ಒಳತೂರಕ್ಕಾಗೋದಿಲ್ಲ. ಅಂದರೆ ಇವಾಗ ನೀವು ಕಿಟಕಿ ಗಾಜುಗಳಲ್ಲಿ ಬೆಳಕು ಬರೋದನ್ನು ನೋಡಿದ್ದೀರಿ. ಅದು ಟ್ರಾನ್ಸ್ಪರೆಂಟ್ ಅನ್ನೋದಕ್ಕೆ ಒಂದು ಉದಾಹರಣೆ ಏನಪ್ಪ ಅಂದರೆ, ನಮಗೆ ಬೆಳಕು ಆರಾಮಾಗಿ ಕಿಟಕಿ ಗಾಜಿನಿಂದ ಹೊರಗಡೆ ಬರುತ್ತೆ. ಕಿಟಕಿ ಗಾಜಿನ ಹೊರಗಡೆ ಇರೋ ಪ್ರತಿಬಿಂಬಗಳು ನಮಗೆ ಕಾಣಿಸುತ್ತೆ. ಅದರಿಂದ ನಾವು ಅದನ್ನು ಟ್ರಾನ್ಸ್ಪರೆಂಟ್ ಅಂತ ಹೇಳ್ಬೋದು. ಆದರೆ ಯಾವಾಗಲಾದರೂ ಪ್ರಯತ್ನ ಮಾಡಿ ನೋಡಿ, ಒಂದು ಕ್ಯಾಂಪ್ ಫೈರೋ ಅಥವಾ ಬೆಂಕಿ ಹಾಕಿರುವಂಥ ಜಾಗದಲ್ಲಿ ಒಂದು ಗಾಜಿನ ಕಿಟಕಿಯ ಬಾಗಿಲನ್ನು ನೀವು ಮಧ್ಯೆ ಹಿಡ್ಕೊಂಡು ಹೋದರೆ, ಆ ಕ್ಷಣಕ್ಕೆ ಆ ಹಿಡಿದಿರುವ ಜಾಗದಲ್ಲಿ
ಹಿಂದೆ ನಿಂತಿರೋರಿಗೆ ಬಿಸಿ ತಾಗೋದಿಲ್ಲ. ಆ ಬಿಸಿ ಇದೆಯಲ್ಲ, ಆ ಬೆಳಕಿನಿಂದ ಹೊಮ್ಮುತ್ತಿರೋ ಬಿಸಿ ಇದೆಯಲ್ಲ, ಅದು ಇನ್ಫ್ರಾರೆಡ್ ರೇಡಿಯೇಷನ್. ಅದು ಗಾಜಿನೊಳಗಡೆನೂ ತೂರೋದಿಲ್ಲ. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಒಳಗಡೆನೂ ತೂರೋದಿಲ್ಲ. ಹಾಗಾಗಿ ಇದು ಇನ್ನೊಂದಕ್ಕೆ ಉದಾಹರಣೆ. ಏನಪ್ಪ ಅಂದರೆ, ನಮ್ಮ ಈ ವಾತಾವರಣದಲ್ಲಿ ನಾವು ಹೆಚ್ಚೆಚ್ಚು ಕಾರ್ಬನ್ ಡೈಆಕ್ಸೈಡನ್ನು ಉಗುಳ್ತಾ ಹೋದರೆ ಆ ಬಿಸಿ ಇಲ್ಲೇ ತಡೆಯಾಗಿ ನಿಂತುಬಿಡುತ್ತೆ, ಟ್ರ್ಯಾಪ್ ಆಗಿಬಿಡುತ್ತೆ. ಅದನ್ನೇ ನಾವು ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಅಂತ ಕರೆಯೋದು. ಅದು ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಲ್ಲ, ಜಾಗತಿಕ ಬಿಸಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಕಾರಣ. ಸೊ ಈ ಇನ್ಫ್ರಾರೆಡ್ ರೇಸ್ಗಳು ನಮ್ಮ ಗಾಳಿಯನ್ನು ಇನ್ನಷ್ಟು ಹೆಚ್ಚು ಬಿಸಿ ಮಾಡಿ ನಮ್ಮ ವಾತಾವರಣವನ್ನು ಹೆಚ್ಚು ಬಿಸಿ ಮಾಡಿ, ವಾತಾವರಣದಲ್ಲಿ ಬಿಸಿ ಟೆಂಪ್ರೇಚರ್ ಹೆಚ್ಚಾಗಿ ಅದು ಗ್ಲೋಬಲ್ ವಾರ್ಮಿಂಗ್ ಆಗಿ ನಮ್ಮ ಐಸ್ಗಳನ್ನು ಅಥವಾ ಗ್ಲೇಷಿಯರ್ ಐಸ್ಗಳನ್ನೆಲ್ಲ ಕರಗಿಸ್ತಾ ಬರ್ತಾ ಇದೆ. ಅದೊಂದು ದೊಡ್ಡ ಸಮಸ್ಯೆ. ಅದ್ರ ಬಗ್ಗೆ ಮತ್ತೊಮ್ಮೆ ಮಾತಾಡೋಣ. ಆದರೆ ಈ ಮೋಡಗಳ ಬಗ್ಗೆ ಮಾತಾಡ್ತೀನಿ ಅಂತ ಶುರು ಮಾಡಿ ಬರೀ ಇನ್ಫ್ರಾರೆಡ್ ರೇಸ್ ಬಗ್ಗೆ ಅಥವಾ ಗಾಳಿ ಬಿಸಿ ಆಗೋದ್ರ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ ಅಂತ ನೀವು ಅನ್ಕೋಬೋದು. ಇದಕ್ಕೊಂದು ಕಾರಣ ಇದೆ. ಈ ಬಿಸಿ ಗಾಳಿಯ ಜೊತೆ ಮೋಡಗಳ ನಂಟಿದೆ. ಅದೇನು ಅಂತಂದರೆ, ಮೋಡಗಳು ಯಾವಾಗ ಆಗುತ್ತೆ ಅಂತಂದರೆ, ಗಾಳಿಯಲ್ಲಿ ತೇವಾಂಶ ಇರಬೇಕು. ಅದ್ರ ಜೊತೆಗೆ ಗಾಳಿ ನಿಲ್ಲದೆ ಓಡಾಡ್ತಾ ಇರಬೇಕು. ಅದಕ್ಕೆ ಒಂದು ಕಡೆ ನಿಲ್ಲೋಕ್ಕಾಗೋದಿಲ್ಲ. ಗಾಳಿಗೆ ಅನ್ಸ್ಟೇಬಲ್ ಆಗಿರುತ್ತೆ ಅಥವಾ ಏರ್ಕೊಂಡು ಹೋಗ್ತಾ ಇರುತ್ತೆ, ಮೇಲೇರ್ಕೊಂಡು ಹೋಗ್ತಾ ಇರುತ್ತೆ. ಅಂಥ ಗಾಳಿ, ಆ ಗಾಳಿಯಲ್ಲಿ ತೇವಾಂಶ ಸೇರಿಕೊಂಡಿದ್ದು ಆ ಗಾಳಿಯಲ್ಲಿ ಮೋಡಗಳಾಗುತ್ತೆ. ಆ ಗಾಳಿಯಿಂದನೇ ಮೋಡಗಳಾಗುತ್ತೆ. ಹೇಗೆ ಮೋಡಗಳಾಗುತ್ತೆ ಅಂತಂದರೆ, ಈ ಗಾಳಿಯಲ್ಲಿ ತೇವಾಂಶ ಇರಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಅರಿಮೆಯಲ್ಲಿ ಒಂದು ಟರ್ಮ್ ಇದೆ. ಅದನ್ನು ಹ್ಯುಮಿಡಿಟಿ ಅಂತ ಕರಿತೀವಿ. ಈ ಹ್ಯುಮಿಡಿಟಿ ಅಂತಂದರೆ ಕನ್ನಡದಲ್ಲಿ, ನಾನು ಅಚ್ಚ ಕನ್ನಡದಲ್ಲಿ ಮತ್ತು ತಿಳಿಪದದಲ್ಲಿ ಅದನ್ನು ನೋಡಿದಾಗ ಒಂದು 3-4 ಒಳ್ಳೆ ಪದಗಳನ್ನು ಕಟ್ಟಿದರು. ಒದ್ದೆ ಎಳತೆ ಅಂತ ಕಟ್ಟಿದರು ಮತ್ತು ಗಾಳಿ ಈರು ಅಂತ ಕಟ್ಟಿದರು. ಇವೆರಡು ಪದಗಳು ನನಗೆ ಹಿಡಿಸ್ತು. ಯಾಕೆ ಅಂತಂದರೆ, ಹ್ಯುಮಿಡಿಟಿ ಅಂತ ಅಂದರೆ ಇನ್ನೇನಿಲ್ಲ, ಈ ಗಾಳಿಯಲ್ಲಿರುವ ಒದ್ದೆಯನ್ನು, ತೇವವನ್ನು ಅಳತೆ ಮಾಡೋದು. ಆ ಅಳತೆ ಮಾಡುವ ಅಥವಾ ಅದರ ಅಳತೆಯನ್ನು ಅದು ಎಷ್ಟಿರುತ್ತೆ ಅನ್ನೋದನ್ನೇ ಹ್ಯುಮಿಡಿಟಿ ಅಂತ ಕರೆಯೋದು. ಗಾಳಿ ಈರು ಅಂತ ಅನ್ನೋದು ಕೂಡ ಸ್ವಲ್ಪ ಹೋಲಿಕೆ ಆಗುತ್ತೆ ಈ ಪದಕ್ಕೂ ಅದಕ್ಕೂ. ಯಾಕೆ ಅಂತಂದರೆ, ಇದು ನೀರಲ್ಲ, ಬರೀ ನೀರಲ್ಲ, ನಮ್ಗೆ ಕಣ್ಣಿಗೆ ಕಾಣುವಂಥ ನೀರಲ್ಲ, ಇದು ಗಾಳಿ ಹೀರಿ ಇಟ್ಕೊಂಡಿರುವಂಥ ನೀರು. ಈ ಹ್ಯುಮಿಡಿಟಿಯನ್ನು ನಾವು ಶೇಕಡಾವಾರು ಹೇಳ್ತೀವಿ ಸಾಮಾನ್ಯವಾಗಿ. ಉದಾಹರಣೆಗೆ, ಈ ಗಾಳಿಯಲ್ಲಿ ಅಥವಾ ಈ ಪರಿಸರದಲ್ಲಿ 10% ಹ್ಯುಮಿಡಿಟಿ ಇದೆ, 30% ಹ್ಯುಮಿಡಿಟಿ ಇದೆ, 50% ಹ್ಯುಮಿಡಿಟಿ ಇದೆ, ಈ ಥರ ಹೇಳ್ತೀವಿ. ಈ ಶೇಕಡಾವಾರು ಹೇಳಬೇಕಾದ್ರೆ ನಾವು ಉದಾಹರಣೆಗೆ 20% ಹ್ಯುಮಿಡಿಟಿ ಇದೆ ಅಂತಂದರೆ ಅದರ ಅರ್ಥ ಗಾಳಿಯಲ್ಲಿ 20% ತೇವಾಂಶ ಇದೆ ಅಂತಲ್ಲ. ಬದಲಿಗೆ ಅದು ಉಲ್ಟಾ ಅರ್ಥ ಆಗುತ್ತೆ. ಯಾಕೆ ಅಂತಂದರೆ, ನಾವು ರಿಲೇಟಿವ್ ಕಂಪ್ಯಾರಿಸನ್ ಮಾಡಿ ಹೇಳ್ತೀವಿ, ಅದನ್ನು ಹೋಲಿಕೆ ಮಾಡಿ ಹೇಳುವಂಥದ್ದು. ಹೇಗೆ ಹೋಲಿಕೆ ಮಾಡಿ ಹೇಳ್ತೀವಿ? ಗಾಳಿ ಎಷ್ಟು ತೇವವನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹೊಂದಿರುತ್ತೆ ಆ ಕ್ಷಣದಲ್ಲಿ ಅನ್ನೋದನ್ನು ಹ್ಯುಮಿಡಿಟಿ ಅಂತ ಕರೀತಾರೆ. ಅಂದರೆ ಗಾಳಿ 100 ಪಟ್ಟು ತೇವವನ್ನು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಅದಕ್ಕಿದ್ರೆ ಅದಕ್ಕೆ 100% ಹ್ಯೂಮಿಡ್ ಅಂತ ಕರೀತಾರೆ. ಒಂದು ಸಂದರ್ಭದಲ್ಲಿ ಗಾಳಿಗೆ 10% ತೇವವನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಮಾತ್ರ ಇದ್ದರೆ, ಅದರರ್ಥ 90% ಗಾಳಿಯಲ್ಲಿ ತೇವಾಂಶ ಆಗಲೇ ಸೇರ್ಕೊಂಡಿದ್ರೆ 90% ಅದು ತೇವಾಂಶ ಕುಡ್ಕೊಂಬಿಟ್ಟಿದೆ ಅಂತ. ಅಲ್ಲಿಗೆ ಆ ಸಮಯದಲ್ಲಿ ಅಥವಾ ಆ ಜಾಗದಲ್ಲಿ ಗಾಳಿಗೆ ಹಿಡಿದಿಟ್ಕೊಳ್ಳೋದಕ್ಕೆ ಅವಕಾಶ ಇರೋದು 10% ತೇವಾಂಶವನ್ನು ಮಾತ್ರ.
ಬಿಸಿ ಗಾಳಿಗೆ ತೇವವನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಥಂಡಿ ಗಾಳಿಗಿಂತ ಹೆಚ್ಚಾಗಿರುತ್ತೆ. ಅಂದರೆ ಹೆಚ್ಚು ಗಾಳಿ ಬಿಸಿ ಇದ್ದಷ್ಟು ಅದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಇರ್ತದೆ. ತೇವಾಂಶವನ್ನು ಹಿಡಿದಿಟ್ಕೊಳ್ಳೋದು ಅಂತಂದರೆ ನೀರಿನ ಕಣಗಳಲ್ಲ, ಅದು ಬರೀ ತೇವವನ್ನು ಗಾಳಿಯಲ್ಲೇ ಹರಡಿಸ್ಕೊಂಡು ಇಟ್ಕೊಳ್ಳುವಂಥ ಶಕ್ತಿ. ಅಂದರೆ ಈ ಪರಿಸರದಲ್ಲಿ ತೇವಾಂಶ ಇದ್ದು, ವಾತಾವರಣದಲ್ಲೇ ತೇವಾಂಶ ಇದ್ದು, ಅದು ಗಾಳಿಯಲ್ಲಿ ಹರಡ್ಕೊಬೇಕು ಅಂತಂದರೆ ಅದು ಬಿಸಿ ಗಾಳಿಯಾಗಿದ್ದರೆ ಹೆಚ್ಚು ಚೆನ್ನಾಗಿ ಹರಡ್ಕೊಳ್ಳುತ್ತೆ. ಥಂಡಿ ಗಾಳಿಯಾಗಿದ್ದರೆ ಅದರ ಕೆಪಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಯಾವುದಾದ್ರೂ ಒಂದು ಸಮಯದಲ್ಲಿ ಅಥವಾ ಒಂದು ಜಾಗದಲ್ಲಿ ಪರಿಸರದಲ್ಲಿ ತೇವಾಂಶ ಇದೆ, ಅಲ್ಲಿ ಬಿಸಿ ಗಾಳಿ ಇದೆ. ಬಿಸಿ ಗಾಳಿ ಇದ್ದಾಗ ಏನಾಗುತ್ತೆ, ಮತ್ತು ಅದು ಆಗಲೇ ಹೇಳ್ದಂಗೆ ಚಲಿಸುವಂಥ ಗಾಳಿ, ಅದು ಮೇಲೆ ಏರ್ಕೊಂಡು ಹೋಗ್ತಾ ಇರೋವಂಥ ಗಾಳಿ. ಆ ಏರುತ್ತಿರುವ ಗಾಳಿ ಬಿಸಿ ಗಾಳಿ ಇದ್ದಾಗ ಅದು ಭೂಮಿಗೆ ಹತ್ತಿರ ಇದ್ದಾಗಲೇ ಹೆಚ್ಚಿಗೆ ಬಿಸಿ ಇರುತ್ತೆ. ಯಾಕೆಂದರೆ ರೇಡಿಯೇಷನ್ನು ಜಾಸ್ತಿ ಇರೋದು ಭೂಮಿ ಹತ್ತಿರ ಅಲ್ವಾ. ಸೊ ಭೂಮಿಗೆ ಹತ್ತಿರ ಇದ್ದಾಗ ಅದು ಗಾಳಿ ಹೆಚ್ಚು ಬಿಸಿ ಇರುತ್ತೆ. ಆ ಗಾಳಿಯಲ್ಲಿ ತೇವಾಂಶ ಚೆನ್ನಾಗಿ ಹರಡ್ಕೊಂಡಿದೆ. ಅದರ ಹ್ಯುಮಿಡಿಟಿ 10% ಅಂತ ಅಂದ್ಕೊಳ್ಳೋಣ. ಆದರೆ ಅದು ಮೇಲೆ ಹೋದಂಗೆ ಗಾಳಿಯ ಬಿಸಿ ಕಮ್ಮಿ ಆಗ್ತಾ ಹೋಗುತ್ತೆ. ಗಾಳಿಯ ಬಿಸಿ ಕಮ್ಮಿ ಆದಷ್ಟು ಹಿಡಿದಿಟ್ಕೊಂಡಿರುವಂಥ ನೀರು ಕಮ್ಮಿ ಆಗ್ತಾ ಹೋಗುತ್ತೆ. ಅದರ ನೀರನ್ನು ಬಿಡ್ತಾ ಹೋಗುತ್ತೆ ಮತ್ತು ಅದರ ಹ್ಯುಮಿಡಿಟಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ. ಅದರ ಅರ್ಥ ಅದು ಹೆಚ್ಚೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳಬಹುದಾದಂತಹ ಸ್ಥಿತಿಗೆ ತಲುಪ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಅದರ ತುಂಬ ಆಗಲೇ ನೀರನ್ನು ಹಿಡಿದಿಟ್ಕೊಂಡಿತ್ತು, ಇನ್ನು ಮಿಕ್ಕಿರೋದು 10% ಅಷ್ಟು ನೀರನ್ನು ಮಾತ್ರ ಹಿಡಿದಿಟ್ಕೊಳ್ಳುವಂಥ ಜಾಗ ಅದಕ್ಕಿತ್ತು ಅಂತ ಅಂದ್ಕೊಳ್ಳೋಣ. ಆದರೆ ಸ್ವಲ್ಪ ಮೇಲೋದ್ಮೇಲೆ ಅದು 20% ಆಯಿತು. ಅಂದರೆ ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ 10% ಹಿಡಿದಿಟ್ಕೊಂಡಿದ್ದಂಥ ನೀರನ್ನು ಹೊರಗಡೆ ಬಿಡ್ತು. ಈಗ 20% ಅಷ್ಟು ಇನ್ನೂ ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯ ಗಾಳಿಯಲ್ಲಿದ್ದರೂ ಅದು ಸ್ವಲ್ಪ ಥಂಡಿಯಾಗಿರೋದ್ರಿಂದ ಅದಕ್ಕೆ ಅದನ್ನು ಹಿಡಿದಿಟ್ಕೊಳ್ಳೋಕ್ಕಾಗ್ತಿಲ್ಲ. ಮತ್ತು ಇನ್ನೂ ಸ್ವಲ್ಪ ಮೇಲೋಯ್ತು, ಅದು 30%ಗೆ ಬಂತು. ಇನ್ನೂ ಮೇಲೋಯ್ತು, 40ಕ್ಕೆ ಬಂತು. ಹಾಗೆ ಗಾಳಿ ಭೂಮಿಯಿಂದ ದೂರ 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 ಹೋಗ್ತಿದ್ದಂಗೆನೇ 30, 40, 50, 60 ಹೀಗೆ ಅದರ ಹ್ಯುಮಿಡಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಥವಾ ಆ ಹ್ಯುಮಿಡಿಟಿಯ ಪರ್ಸೆಂಟೇಜ್ ಹೇಳ್ತೀವಲ್ಲ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಜಾಗವನ್ನು ತಲುಪಿದಾಗ ಎಲ್ಲಿ ಗಾಳಿಗೆ 100% ಹ್ಯುಮಿಡಿಟಿ ಅಂತ ಆಗುತ್ತೋ, ಅಂದರೆ 100% ಅದು ಹಿಡಿದಿಟ್ಕೊಳ್ಳುವ ಶಕ್ತಿ ಇದ್ದರೂ ಹಿಡಿದಿಟ್ಕೊಳ್ಳೋಕ್ಕಾಗ್ತಿಲ್ಲ, ಅಷ್ಟು ಥಂಡಿ ಆಗಿಬಿಟ್ಟಿದೆ ಗಾಳಿ ಅಂತ ಅಂದಾಗ, ಅದರಲ್ಲಿರುವ ನೀರನ್ನು, ಈ ವಾತಾವರಣದಲ್ಲಿದ್ದಂಥ ನೀರಿತ್ತಲ್ಲ, ಆ ನೀರನ್ನು ಮೇಲೆ ಹೋಗ್ತಾ 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 ಅದನ್ನು ಸ್ವಲ್ಪನೇ ಬಿಡ್ತಾ ಹೋಗ್ತಲ್ಲ. ಸೊ ಆ ಥರ ಬಿಡಬೇಕಾದ್ರೆ ಆ ನೀರಿನ ಕಣಗಳನ್ನೆಲ್ಲ ಬಿಟ್ಟಿದೆ ಅಂತ ಆಯ್ತು ಅಲ್ಲಿಗೆ. ಆ ಥರ ಬಿಟ್ಕೊಂಡು ಹೋದಂಥ ನೀರಿನ ಕಣಗಳು ಕೂಡ್ಕೊಂಡು ಕಂಡೆನ್ಸ್ ಆಗ್ತವೆ, ಅಥವಾ ಕಣಗಳೆಲ್ಲ ಒಟ್ಟಾಗೋದಕ್ಕೆ ಶುರು ಆಗ್ತವೆ. ಆ ಕಣಗಳು ಒಟ್ಟಾಗಿ ಎಲ್ಲಿ 100% ಹ್ಯುಮಿಡಿಟಿ ಇರುತ್ತೋ, ಅಂದರೆ ಆಕಾಶದ ಎತ್ತರಕ್ಕೆ ಹೋದಾಗ ಬಾನಿನ ಎತ್ತರದಲ್ಲಿ ಗಾಳಿಗೆ ನೀರನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯನೇ ಇಲ್ಲದೆ ಇದ್ದಾಗ ಈ ಗಾಳಿಯಲ್ಲಿದ್ದಂಥ ನೀರಿನ ಕಣಗಳೆಲ್ಲ ಸೇರಿ ಒಟ್ಟುಗೂಡಿ ಮೋಡ ಆಗಿ ಪರಿವರ್ತನೆ ಆಗಿರುತ್ತೆ. ಅದೇ ಮೋಡ, ಬೆಳ್ಮೋಡ. ಈಗ ಈ ಬೆಳ್ಮೋಡ ಏನಿದೆ, ಇದು ಕೂಡ ಒಂದು ರೀತಿ ಪಾರದರ್ಶಕವಾಗಿ, ಅಂದರೆ ಟ್ರಾನ್ಸ್ಪರೆಂಟ್ ಆಗೇ ಇರೋವಂಥ ಮೋಡ. ಅಂದರೆ ಒಂದು ಮಟ್ಟಕ್ಕೆ, ಯಾಕೆಂದರೆ ಅದರ ಹಿಂದಿನ ಸೂರ್ಯ ನಮಗೆ ಕಾಣಿಸ್ದೇ ಇದ್ದರೂ ಅದರ ಮೇಲೆ ಬೆಳಕು ಬಿದ್ದಾಗ ಅದು ಬೆಳ್ಳಗೆ ಹೊಳೆಯುತ್ತೆ ಮತ್ತು ಅದರಿಂದ ಸ್ವಲ್ಪ ಬೆಳಕು ಪಾಸಾಗಿ ಕೆಳಗಡೆ ಬರ್ತಾ ಇದೆ. ಆದರೆ ಯಾವುದಾದ್ರೂ ಒಂದು ತುಂಬ ರಭಸವಾಗಿ ಬಿಸಿಯಾಗಿರುವಂಥ ಗಾಳಿ ಮತ್ತು ಹೆಚ್ಚು ಒತ್ತಡ ತುಂಬಿರುವಂಥ ಗಾಳಿನ ನೀವು ಕಲ್ಪನೆ ಮಾಡ್ಕೊಳ್ಳಿ. ಮತ್ತು ಆ ಗಾಳಿಯಲ್ಲಿ ತುಂಬ ಹೆಚ್ಚಿನ ಈ ತೇವಾಂಶ ತುಂಬ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳೋಣ. ಅಂಥ ತೇವಾಂಶ ಹೆಚ್ಚಾಗಿರುವ, ಒತ್ತಡ ಹೆಚ್ಚು ತುಂಬಿಕೊಂಡಿರುವಂಥ ಗಾಳಿ ಮೇಲೆ ಏರ್ತಾ ಇನ್ನಷ್ಟು ನೀರಿನ ಕಣಗಳನ್ನು ಹೊರಬಿಡ್ತಾ ಜೊತೆಗೆ ಆ ನೀರಿನ ಕಣಗಳನ್ನು ಹೊರಬಿಡೋದ್ರ ಜೊತೆಗೆ ನೀರಿನ ಕಣಗಳು ಮತ್ತೆ ಕೆಳಗಡೆ ಬರದೇ ಇರೋ ರೀತಿ ಒತ್ತಡ ಕೊಡ್ತಾ ಹೋಗ್ತಾ ಇರುತ್ತೆ ಗಾಳಿಯದು. ಆ ಕಣಗಳು ಇನ್ನೂ ಹೆಚ್ಚು ಒಟ್ಟುಗೂಡಿ
ಆ ಮೋಡ ಹೆಚ್ಚೆಚ್ಚು ಕಣಗಳಿಂದ ಕೂಡಿಕೊಂಡು ಅದು ದಟ್ಟವಾಗೋದಕ್ಕೆ ಶುರು ಆಗುತ್ತೆ. ಈ ಮೊದಲು ಬಂತಲ್ಲ ಬೆಳ್ಮೋಡ, ಅದನ್ನು ಕ್ಯುಮುಲಸ್ ಅಂತ ಕರೀತಾರೆ. ಅಂದರೆ ಒಟ್ಟುಗೂಡ್ತಾ ಇರುವಂಥ ಮೋಡ ಅಷ್ಟೇ ಅದು. ಆದರೆ ಈ ಥರ ದಟ್ಟವಾಗಿ ಒಟ್ಟುಗೂಡಿರುತ್ತಲ್ಲ ಮೋಡ, ಅದನ್ನು ಕ್ಯುಮುಲಸ್ ನಿಂಬಸ್ ಅಂತ ಕರೀತಾರೆ. ಅಂದರೆ ಕನ್ನಡದಲ್ಲಿ ನಾವು ಕಾರ್ಮೋಡ ಅಂತ ಕರಿತೀವಿ, ಅಥವಾ ಕಪ್ಪು ಮೋಡ ಅಂತ ಕರಿತೀವಿ. ಸಾಮಾನ್ಯವಾಗಿ ನಮಗೆಲ್ರಿಗೂ ಗೊತ್ತು ಕಪ್ಪು ಮೋಡ ಆದರೆ ಮಳೆ ಬರುತ್ತೆ ಅಂತ. ಯಾಕೆ ಕಪ್ಪು ಮೋಡದಾಗ ಮಳೆ ಬರುತ್ತೆ ಅಂತಂದರೆ, ಆ ಕಪ್ಪು ಮೋಡದಲ್ಲಿ ತುಂಬ ಹೆಚ್ಚಿನ ಹನಿಗಳು ಒಟ್ಟುಗೂಡಿರ್ತವೆ. ಅದು ಎಷ್ಟು ಹನಿಗಳು ಅಥವಾ ಎಷ್ಟು ದಪ್ಪವಾದ ಹನಿಗಳು ಒಟ್ಟುಗೂಡ್ತವೆ ಅಂತಂದರೆ, ಈ ಗಾಳಿ ಹಿಡಿದಿಟ್ಕೊಂಡಿರುತ್ತಲ್ಲ, ಅಂದರೆ ಮೇಲೆ ತಳ್ಳಿ ಇಟ್ಟಿರುತ್ತಲ್ಲ ಆ ಗಾಳಿಯ ಒತ್ತಡ, ಆ ಗಾಳಿಯ ಒತ್ತಡವನ್ನು ಮೀರಿ ನಮ್ಮ ಗುರುತ್ವ ಆ ಹನಿಯನ್ನು ಅಷ್ಟು ಭಾರವಾಗಿ ಇರುತ್ತೆ ಆ ಹನಿಗಳು. ಆವಾಗ ಈ ಗಾಳಿಗೆ ಇನ್ನಷ್ಟು ಹೆಚ್ಚು ಎಷ್ಟೇ ಪ್ರಯತ್ನ ಪಟ್ಟರು ಅದು ಇಟ್ಕೊಳ್ಳೋಕ್ಕಾಗೋದಿಲ್ಲ, ಅದು ಹನಿಯಾಗಿ ಕೆಳಗಡೆ ಬಿದ್ದುಬಿಡುತ್ತೆ. ಅದೇ ನಾವು ನೋಡೋಂಥ ಮಳೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಈ ಗಾಳಿಯ ಒತ್ತಡ ಇನ್ನೂ ಎಷ್ಟು ಜೋರಾಗಿರುತ್ತಪ್ಪ ಅಂತಂದರೆ, ಅಷ್ಟು ಭಾರವಾಗಿರುವಂಥ ಹನಿಗಳು ಕೂಡ ಕೆಳಗಡೆ ಬರೋದಕ್ಕೆ ಬಿಡೋದಿಲ್ಲ. ಅಷ್ಟು ಒತ್ತಡದ ಗಾಳಿ ಬೀಸ್ತಾ ಇರುತ್ತೆ. ಆಗ ಇನ್ನೊಂದಷ್ಟು ಆ ಹನಿಗಳು ಕೆಳಗಡೆ ಬೀಳದೆ ಅಲ್ಲೇ ಇರ್ತಾವಲ್ಲ, ಆವಾಗ ಅಲ್ಲಲ್ಲೇ ಓಡಾಡಿಕೊಂಡು ಮತ್ತೆ ಅವು ಹನಿಗಳು ಕೂಡ್ಕೊಳ್ತಾ ಹೋಗ್ತವೆ, ಕೂಡ್ಕೊಂಡು ದಪ್ಪ ಆಗ್ತಾ ಹೋಗ್ತವೆ. ಆ ರೀತಿ ದಪ್ಪ ಆದಾಗ, ಅದು ಕೂಡ್ಕೊಂಡಾಗ ಮೇಲೆ ಥಂಡಿಯಿಂದ ಕೂಡ್ಕೊಂಡಿರುತ್ತಲ್ಲ, ಅದು ಯಾವ ರೀತಿ ಕೂಡ್ಕೊಳ್ಳುತ್ತೆ ಅಂತಂದರೆ ಆಲಿಕಲ್ಲ ಕೂಡ್ಕೊಳ್ಳುತ್ತದು. ಅದು ಕೆಳಗಡೆ ಬಿದ್ದಾಗ ಈ ಐಸ್ ಆಗಿ ಬೀಳುತ್ತೆ. ನಾವು ಅದನ್ನೇ ಆಲಿಕಲ್ಲು ಮಳೆಯಾಗಿ ನೋಡ್ತೀವಿ. ಮೊನ್ನೆ ಹಾಸನದ ಸುತ್ತಮುತ್ತ ಮಳಲಿಯಲ್ಲಿ ಆಲಿಕಲ್ಲು ಮಳೆಯನ್ನು ನೋಡಿ ಸ್ವಿಟ್ಜರ್ಲ್ಯಾಂಡ್ ಆಗಿದೆ ಅಂತ ಬಹಳಷ್ಟು ವಿಡಿಯೋಗಳನ್ನು ನೋಡಿದೆ ನಾನು. ಸೊ ಅಲ್ಲಿ ಈ ಆಲಿಕಲ್ಲು ಮಳೆಗೆ ಕಾರಣವಾಗಿರೋದು ಅಷ್ಟು ರಭಸವಾದ ಒತ್ತಡ ತುಂಬಿದ ಗಾಳಿ. ಅದು ಮಳೆ ಹನಿಯನ್ನು ಕೆಳಗಡೆ ಬೀಳೋದಕ್ಕೆ ಬಿಟ್ಟಿಲ್ಲ, ಆಲಿಕಲ್ಲು ಆಗೋವರೆಗೂ ಹಿಡಿದಿಟ್ಕೊಂಡಿರುವಷ್ಟು ಶಕ್ತಿ ಇದ್ದಂಥ ಗಾಳಿ ಅದು. ಕೊನೆಗೆ ಆಲಿಕಲ್ಲಾದಾಗ ಅದರ ಭಾರ ಇನ್ನೂ ಹೆಚ್ಚಾಗಿ ಆ ಒತ್ತಡವನ್ನು ಮೀರಿ ಕೆಳಗಡೆ ಬಿದ್ದಿದೆ. ಸೊ ಈ ಥರ ಮೋಡಗಳಿಂದ ನಾವು ಮಳೆಯನ್ನು ನೋಡ್ತೀವಿ. ಆದರೆ ಕೆಲವು ಸಂದರ್ಭದಲ್ಲಿ, 2 ಸಂದರ್ಭದಲ್ಲಿ ಈ ಗಾಳಿಯಿಂದ ಮೋಡಗಳು ಆಗೋದಿಲ್ಲ. ಯಾವಾಗ ಅಂತಂದರೆ, ಯಾವ ಗಾಳಿಯಲ್ಲಿ ತೇವಾಂಶವೇ ಕಮ್ಮಿ ಇರುತ್ತೋ. ಅಂದರೆ ತೇವಾಂಶ ಹೆಂಗೆ ಬರುತ್ತೆ ಗಾಳಿಗೆ ಅಂತಂದರೆ, ಈ ಮಾರುತಗಳು ಬಂದಾಗ, ನೈಋತ್ಯ ಮಾರುತ ಅಂತ ಕರಿತೀವಿ ನಾವು, ಅದು ಈ ಇಂಡಿಯನ್ ಓಷನ್ನಿಂದ ನೀರನ್ನು ಎತ್ಕೊಂಡು ಬರುತ್ತೆ ಆ ಗಾಳಿ. ಅದರಲ್ಲಿ ತೇವಾಂಶ ತುಂಬ್ಕೊಂಡ್ಬಂದಿರುತ್ತೆ. ಮತ್ತದು ಈ ಭೂಮಿಗೆ ಬಂದಾಗ ಅದು ಬಂದು ಮೇಲೇರಿ ಬಿಸಿಯನ್ನೆಲ್ಲ ಕಳ್ಕೊಂಡು ತಣ್ಣಗಾಗಿ ಅದರಲ್ಲಿ ತಂದಿರೋ ತೇವಾಂಶಗಳೆಲ್ಲ ಮೋಡಗಳಾಗಿ ಮತ್ತೆ ಮಳೆ ಉದುರುತ್ತೆ. ನಾವು ಅದನ್ನು ಮುಂಗಾರು ಅಂತ ನಾವು ಅದನ್ನು ನೋಡ್ತೀವಿ. ಆದರೆ ಅದಷ್ಟೇ ಅಲ್ಲ, ಬೇಸಿಗೆಯಲ್ಲಿ ನಮ್ಮ ಸುತ್ತಮುತ್ತ ಇರುವಂಥ ವಾತಾವರಣದಲ್ಲೇ ಕೆರೆ ಕಟ್ಟೆಗಳಲ್ಲಿ ನೀರಿದ್ದಾಗ ಆ ನೀರು ಕೂಡ ಗಾಳಿಯಲ್ಲಿ ಸೇರಿಕೊಂಡಾಗ ಅದು ಬಿಸಿ ಗಾಳಿಯಲ್ಲಿ ಹ್ಯುಮಿಡಿಟಿಯಾಗಿ ಅಥವಾ ತೇವಾಂಶವಾಗಿ ಹರಡ್ಕೊಂಡಿರುತ್ತೆ. ಆ ಗಾಳಿ ಮೇಲೋದಾಗ ಮೋಡಗಳಾಗಿ ಮತ್ತದು ಥಂಡಿಯಾಗಿ ಮಳೆಯಾಗಿ ಉದುರುತ್ತೆ. ಆದರೆ ವಾತಾವರಣದಲ್ಲೇ ತೇವಾಂಶ ಇಲ್ಲ ಅಂತಂದರೆ, ಉದಾಹರಣೆಗೆ ನಮ್ಮ ರಾಮನಗರದಲ್ಲಿ ಕೆರೆ ಕಟ್ಟೆಗಳೆಲ್ಲ ಬೇಸಿಗೆಯಲ್ಲಿ ಬತ್ತೋಗಿರ್ತವೆ. ಕೆರೆ ಕಟ್ಟೆಗಳನ್ನ ಸರಿಯಾಗಿ ನೋಡ್ಕೊಳ್ಳದೇ ಇರೋ ಕಾರಣ, ಮಳೆ ನೀರನ್ನು ಸರಿಯಾಗಿ ಒಂದು ಕಡೆ ನಿಲ್ಲಿಸೋ ಪ್ರಯತ್ನ ಮಾಡದೇ ಇರೋ ಕಾರಣ, ಕೆರೆ ಕಟ್ಟೆಗಳಲ್ಲೇ ನೀರಿಲ್ಲದೆ ಇರೋ ಕಾರಣ, ಈ ಹೊರಗಡೆಯಿಂದ ಬರುವ ಗಾಳಿ ನಮಗೆ ನೀರನ್ನು ತರದೇ ಇದ್ದರೆ ನಮ್ಮಲ್ಲೇ ಹಾವಿಯಾಗಿ ಅದು ಗಾಳಿಯಲ್ಲಿ ಸೇರಿಕೊಂಡು ಮಳೆಯಾಗೋದು ತುಂಬ ಕಮ್ಮಿ. ಅದರಿಂದ ಈ ಬೆಂಗಳೂರಲ್ಲಿ, ಅಕ್ಕಪಕ್ಕ ಮೈಸೂರಲ್ಲಿ, ಚನ್ನಪಟ್ಟಣದಲ್ಲಿ ಎಲ್ಲ ಮಳೆ ಆಗ್ತಾಯಿದ್ರು, ರಾಮನಗರದಲ್ಲಿ ಮಳೆ ಇಲ್ಲ. ಇಲ್ಲಿ ನಾವು ಏನು ಅನ್ಕೊತೀವಿ, ಬೆಟ್ಟಗಳು ತುಂಬ ಕಲ್ಲು ಬೆಟ್ಟಗಳಿರೋದ್ರಿಂದ ಮಳೆನ ಬರೋದಕ್ಕೆ ಬಿಡೋದಿಲ್ಲ, ಸುತ್ತ ಬೆಟ್ಟಗಳಿದೆ ಅಂತ. ಆದರೆ ಅದು ನಿಜ ಅಲ್ಲ. ಯಾಕಂದರೆ ಬೆಟ್ಟಗಳು ನಿಜವಾಗ್ಲೂ ಗಾಳಿಯನ್ನು ಬಿಸಿ ಮಾಡಿ
ಈ ಪ್ರೋಸೆಸ್ಗೆ ಸಹಾಯ ಮಾಡ್ತಾ ಇದೆ. ಆದರೆ ಬಿಸಿಯಾದ ಗಾಳಿ ಹಿಡ್ಕೊಳ್ಳೋಕ್ಕೆ ನೀರೇ ಇಲ್ಲ ವಾತಾವರಣದಲ್ಲಿ ಅಥವಾ ನಮ್ಮ ಈ ಪರಿಸರದಲ್ಲಿ ಬೇಸಿಗೆ ಸಂದರ್ಭದಲ್ಲಿ. ಇಲ್ಲೇನಾದರೂ ಕೆರೆ ಕಟ್ಟೆಗಳಲ್ಲಿ ನೀರು ತುಂಬಿದಿದ್ರೆ ನಮಗೆ ಚೆನ್ನಾಗೇ ಮಳೆ ಆಗ್ತಾ ಇತ್ತು. ಸೊ ಈಗ ಇದು ಇಂಥದ್ದೊಂದು ಸಂದರ್ಭ, ರಾಮನಗರದಂಥ ಒಂದು ಸಂದರ್ಭದಲ್ಲಿ ಯಾವಾಗ ವಾತಾವರಣದಲ್ಲೇ ತೇವಾಂಶ ಇಲ್ಲ ಅಂತಂದರೆ ಆ ಗಾಳಿ ಎಷ್ಟೇ ಬಿಸಿಯಾಗಿ ಮತ್ತಲ್ಲೋ ಥಂಡಿ ಆದರೂ ಅದು ನೀರನ್ನು ಹೊರಗಡೆ ಬಿಡೋದಕ್ಕೆ ನೀರು ತೊಗೊಂಡೇ ಹೋಗಿರೋದಿಲ್ಲ. ಸೊ ಹಂಗಾಗಿ ಮೋಡಗಳಾಗೋದಿಲ್ಲ, ಮಳೆನೂ ಆಗೋದಿಲ್ಲ. ಮತ್ತು ಇನ್ನೊಂದು ಸಂದರ್ಭ ಯಾವಾಗ ಅಂತಂದರೆ, ಒಂದು ತೇವಾಂಶ ತುಂಬಿರುವಂಥ ಗಾಳಿ ಬರ್ತಿರುತ್ತೆ ಅಂತ ಅಂದ್ಕೊಳ್ಳಿ. ಅಂದರೆ ಅದು ಮೋಡ ಅಲ್ಲ, ಬರೀ ಗಾಳಿ, ಹ್ಯುಮಿಡಿಟಿ ಹೆಚ್ಚಿರುವಂಥ ಗಾಳಿ ಬರ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ಗಾಳಿ ಒಂದು ಕಣಿವೆಯಲ್ಲಿ ಹೀಗೆ ಇಳಿಯುತ್ತೆ. ಇಳಿಬೇಕಾದ್ರೆ ಭೂಮಿಗೆ ಹತ್ತಿರ ಆಗ್ತಾ ಇರಬೇಕಾದ್ರೆ ಅದರ ತೇವಾಂಶದ ಅಥವಾ ಹ್ಯುಮಿಡಿಟಿ ಅದನ್ನು ನೀರನ್ನು ಹಿಡಿದಿಟ್ಕೊಳ್ಳುವ ಶಕ್ತಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತಲ್ವಾ. ಇಲ್ಲಿ 50% ಇದ್ದರೆ ಇಲ್ಲಿ ಕೆಳಗಡೆ ಬರ್ತಾ 40%, 30% ಈ ಥರ ಹ್ಯುಮಿಡಿಟಿ ಆಗ್ತಿರುತ್ತೆ. ಅದರ ಅರ್ಥ ಅದು ಹೆಚ್ಚೆಚ್ಚು ನೀರನ್ನು ಹರಡಿಸ್ಕೊಳ್ಳೋ ಶಕ್ತಿಯನ್ನು ಹರಡಿಸ್ಕೊಳ್ತಾ ಹೋಗ್ತಿರುತ್ತೆ. ಅದಕ್ಕಿನ್ನೇನು ಮತ್ತೆ ನೀರನ್ನು ಬಿಡುವಂಥ ಅವಶ್ಯಕತೆಯೇ ಇರೋದಿಲ್ಲ ಆ ಗಾಳಿಗೆ. ಸೊ ಆ ಕಣಿವೆಯಲ್ಲಿ ಇಳಿಯುವಂತಹ ಗಾಳಿ, ಅದರಲ್ಲಿ ತೇವಾಂಶ ಇದ್ದರೂ ಅದು ಮಳೆಯಾಗಿ ಬರೋದಿಲ್ಲ. ಏಕೆಂದರೆ ಅದು ಭೂಮಿಗೆ ಇಳಿತಾ ಮತ್ತಷ್ಟು ಬಿಸಿ ಆಗುತ್ತೆ, ಮತ್ತಷ್ಟು ತೇವಾಂಶ ಸಿಕ್ಕಿದ್ರೂ ಅದನ್ನು ಹರಡಿಸುವಂಥ ಕೆಪಾಸಿಟಿ ಬೆಳೆಸ್ಕೊಳ್ತಾ ಹೋಗುತ್ತದು. ಸೊ ಇವೆರಡು ಸಂದರ್ಭದಲ್ಲಿ ಗಾಳಿಯಿಂದ ಮೋಡಗಳು ಹುಟ್ಟೋದಿಲ್ಲ. ಆದರೆ ಇನ್ನೊಂದು ವಿಚಿತ್ರ ನಮ್ಮ ಕಣ್ಮುಂದೆನೇ ನಡೆಯುತ್ತೆ. ಅದೇನಪ್ಪ ಅಂತಂದರೆ, ಕೆಲವೊಮ್ಮೆ ತೇವಾಂಶ ವಾತಾವರಣದಲ್ಲಿ ತುಂಬ ಇರುತ್ತೆ, ಆದರೆ ಅದರ ಜೊತೆಗೆ ಬಿಸಿನೂ ತುಂಬ ಆಗಿರುತ್ತೆ, ತುಂಬ ಬಿಸಿಯಾಗಿರುತ್ತೆ, ಜೊತೆಗೆ ವಾತಾವರಣದಲ್ಲಿ ತೇವಾಂಶನೂ ಇರುತ್ತೆ. ಬೆಳಗಿನ ಹೊತ್ತು, ಬೆಳಗ್ಗೆ ಮಧ್ಯಾಹ್ನದ ಬಿಸಿಲಲ್ಲಿ ಚೆನ್ನಾಗಿ ಕಾದಿರುತ್ತೆ. ಆಗ ಸೂರ್ಯ ಮುಳುಗ್ದಾಗ ಆ ಗಾಳಿ ಎಲ್ಲ, ಕಾದಿರುವಂಥ ಗಾಳಿ, ತೇವಾಂಶ ಹಿಡಿದಿಟ್ಕೊಂಡಿರುವಂಥ ಗಾಳಿ ಎಲ್ಲ ತಣ್ಣಗಾಗ್ಬಿಡುತ್ತೆ. ತಣ್ಣಗಾದ ತಕ್ಷಣ ಮೋಡ ಆಗಬೇಕು. ಎಲ್ಲಾಗುತ್ತೆ ಹೇಳಿ ಮೋಡ? ಅದು ನಮ್ಮ ಕಣ್ಮುಂದೆನೇ ಆಗ್ಬಿಡುತ್ತೆ ಮೋಡ. ಏನದು ನಮ್ಮ ಕಣ್ಮುಂದೆ ಮೋಡ, ನಾವು ನೋಡೇ ಇಲ್ವಲ್ಲ ಅನ್ಕೊಬೋದು. ನಾವೆಲ್ಲರೂ ನೋಡಿರ್ತೀವಿ ಕಣ್ಮುಂದೆ ಮೋಡ. ಅದೇ ಮಂಗಾಪು, ಮಂಜು. ನಮ್ಮ ಕಣ್ಮುಂದೆನೇ ಚಳಿಗಾಲದಲ್ಲಿ ಮಂಗಾಪ ಆಗುತ್ತಲ್ಲ, ಅದು ಯಾಕೆ ಅಂತಂದರೆ ವಿಪರೀತ ಬಿಸಿಯಾಗಿರುವಂಥ ಗಾಳಿ ಜೊತೆಗೆ ತೇವಾಂಶ ತುಂಬಿಕೊಂಡಿರುವಂಥ ಗಾಳಿ, ಇದಕ್ಕಿದ್ದಂಗೆ ಸೂರ್ಯ ಮುಳುಗ್ದಾಗ ಥಂಡಿ ಆಗ್ಬಿಡುತ್ತೆ ಗಾಳಿ. ಥಂಡಿ ಆದ ತಕ್ಷಣ ಅದು ಮೇಲೋಗೋಷ್ಟು ಸಮಯನೇ ಸಿಗೋದಿಲ್ಲ. ಮೇಲೋಗಿ ಥಂಡಿ ಆಗೋ ಅವಶ್ಯಕತೆನೇ ಇರೋಲ್ಲ. ಭೂಮಿಯಲ್ಲೇ ಅಂದರೆ ನೆಲದ ಹತ್ತಿರನೇ ಥಂಡಿ ಆಗ್ಬಿಡುತ್ತೆ ಗಾಳಿ. ಆವಾಗ ಕಣ್ಮುಂದೆನೇ ಮೋಡ ಹುಟ್ಕೊಂಡ್ಬಿಡುತ್ತೆ. ಅದೇ ಮಂಗಾಪು. ಆದರೆ ಪದಗಳಲ್ಲಿ ಎಲ್ಲ ಭಾಷೆಗಳಲ್ಲೂ ಇದಕ್ಕೆ ಬೇರೆ ಬೇರೆ ಪದ, ಫಾಗ್ ಅಂತ ಕರೀತಾರೆ, ಜೊತೆಗೆ ಮಂಗಾಪು ಅಂತ ಕರಿತೀವಿ. ಇದು ಕೂಡ ಮೋಡನೇ, ನಮ್ಮ ಕಣ್ಮುಂದೆನೇ ನೋಡೋವಂಥ ಮೋಡ. ಇನ್ನೊಂದು ಥರದ ಮೋಡ ಇದೆ. ಅದು ನಾವು ತುಂಬ ಎತ್ತರದಲ್ಲಿರ್ತವೆ ಆ ಮೋಡ. ಸಾಮಾನ್ಯವಾಗಿ ಇಲ್ಲಿಂದ ಅಂಥ ಮೋಡಗಳನ್ನು ನಾವು ನೋಡೋದು ಅಪರೂಪ, ಅಥವಾ ತುಂಬಾ ಅಪರೂಪ. ಅದನ್ನು ನಾವು ಸಾಮಾನ್ಯವಾಗಿ, ನಾನು ಅದನ್ನು ಇಲ್ಲಿಂದ ನೋಡಿಲ್ಲ, ಆದರೆ ಏರೋಪ್ಲೇನಲ್ಲಿ ಹೋಗ್ಬೇಕಾದ್ರೆ ಸಾಮಾನ್ಯವಾಗಿ ಜನ ನೋಡಿರ್ತಾರೆ ಆ ಥರದ ಮೋಡಗಳನ್ನು. ಅದು ಸಾಲಾಗಿರುವಂಥ ಮೋಡಗಳು. ಆ ಸಾಲಾಗಿರೋ ಮೋಡಗಳು ಯಾಕೆ ಹುಟ್ಟಿತು ಅಂತಂದರೆ, ಆ ಥರ ಮೋಡಗಳನ್ನು ಕ್ಲೌಡ್ ಸ್ಟ್ರೀಟ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿ ಮೋಡಗಳ ದಾರಿ ಅಂತ ಅನ್ಬೋದು, ಅಥವಾ ಮೋಡ ದಾರಿಗಳು ಅಂತ ಅನ್ಬೋದು. ಆ ಕ್ಲೌಡ್ ಸ್ಟ್ರೀಟ್ಸು, ಮೋಡ ದಾರಿಗಳು ಹೇಗಾಯಿತು ಅಂತಂದರೆ, ಅದಕ್ಕೆ ಕಾರಣ ಇರೋದು ಕೂಡ ಗಾಳಿನೇ. ಗಾಳಿಯ ಒಂದು ವಿಚಿತ್ರ ಗುಣ ಅದನ್ನು ಹಾಗೆ ಮಾಡುತ್ತೆ. ವಿಚಿತ್ರ ಗುಣ ಅಂತಂದರೆ, ಆವಾಗಲೇ ಹೇಳಿದ್ನಲ್ಲ, ಬಿಸಿ ಗಾಳಿ ಮೇಲೆ ಹೋಗ್ತಾ ಇರಬೇಕು ಅಲ್ವಾ, ಮೇಲೆ ಹೋಗ್ತಾ ಇರುತ್ತೆ. ಮೇಲೆ ಹೋದ್ಮೇಲೆ ಅದು ಥಂಡಿ ಆಗುತ್ತೆ. ಥಂಡಿ ಆದಮೇಲೆ ಗಾಳಿ ಮತ್ತೆ ಕೆಳಗಡೆ ಬರುತ್ತದು. ಬಿಸಿ ಇರೋದ್ರಿಂದ ಮೇಲೋಯ್ತು, ಮತ್ತು ಥಂಡಿ ಆಯಿತು, ಕೆಳಗಡೆ ಬಂತು. ಈಗ ಈ ಥರ ಕೆಳಗಡೆ ಬರಬೇಕಾದ್ರೆ ಇದನ್ನು ರೀಪ್ಲೇಸ್ ಮಾಡೋಕ್ಕೆ ಮತ್ತೆ ಇಲ್ಲಿದ್ದಂಥ ಬಿಸಿ ಗಾಳಿ ಮೇಲೋಗುತ್ತಾ? ಮೇಲೋಗುತ್ತೆ. ಈ ಥರದೊಂದು ಸರ್ಕಲ್ಲು ಅಥವಾ ಸಿಲಿಂಡರು ಹಿಂಗೆ ತಿರುಗ್ತಾ ಇರುತ್ತೆ. ಇದ್ರ ಪಕ್ಕದಲ್ಲೂ ಕೂಡ ಇದೇ ಥರ ಒಂದು ಬಿಸಿ ಗಾಳಿ ಮೇಲೋಗಿ ಇದೇ ಡೈರೆಕ್ಷನಲ್ಲಿ ಹಿಂಗೆ ತಿರುಗ್ತಾ ಇದ್ದರೆ, ಇಲ್ಲೋದಾಗಲೂ ಮೋಡ ಆಯಿತು, ಮತ್ತು ಇಲ್ಲೋದಾಗಲೂ ಮೋಡ ಆಯಿತು, ಎರಡು ಕ್ಯಾನ್ಸಲ್ ಆಯಿತು. ಇಲ್ಲೇನು ಮಧ್ಯ ಗ್ಯಾಪ್ ಏನಿಲ್ಲ,
ಮೋಡ ಒಂದೇ ಸಾಲಲ್ಲಿ ಹಿಂಗೆ ಮೋಡ ಬರುತ್ತೆ. ಆದರೆ ಈ ಥರ ಒಂದು ಬಿಸಿ ಗಾಳಿ ಮೇಲೋಗಿ ಕೆಳಗಡೆ ಬಂದು ಈ ದಿಕ್ಕಲ್ಲಿ ಒಂದು ಸುತ್ತಾ ಇರಬೇಕಾದ್ರೆ ಗಾಳಿ ಇಲ್ಲಿ ಬರೋವಂಥದ್ದು ಈ ದಿಕ್ಕಲ್ಲೇ ಸುತ್ತದೆ, ಅದರ ಎದುರಿಗೂ ಸುತ್ತಿದ್ರೆ, ಅಂದರೆ ಇಲ್ಲಿ ಈ ಕಡೆ ಬಿಸಿ ಗಾಳಿ ಹೋಗದೆ ಈ ಕಡೆಯಿಂದ ಬಿಸಿ ಗಾಳಿ ಹೋದರೆ ಮತ್ತೆ ಇಲ್ಲಿ ಥಂಡಿ ಗಾಳಿ ಆಗಿ ಕೆಳಗಡೆ ಬಂದು ಸೊ ಹೀಗೆ ಸುತ್ತಾ ಇರ್ತವೆ. ಒಂದು ಹಿಂಗೆ ಸುತ್ತಿದ್ರೆ ಇನ್ನೊಂದು ಹಿಂಗೆ ಸುತ್ತಾ ಇರುತ್ತೆ. ಆವಾಗ ಇಲ್ಲೊಂದು ಮೋಡ ಆಯಿತು, ಮತ್ತು ಇಲ್ಲೊಂದು ಮೋಡ ಆಯಿತು, ಮಧ್ಯದಲ್ಲಿ ಒಂದು ಗ್ಯಾಪ್ ಬೀಳ್ತು. ಇದೇ ಥರ ಉದ್ದಕ್ಕೂ ದೊಡ್ಡದೊಂದು ಸಿಲಿಂಡ್ರಿಕಲ್ಲಲ್ಲಿ ಒಂದು ಪೈಪ್ ಥರ ಗಾಳಿ ಸುತ್ತಾ ಇರಬೇಕಾದ್ರೆ ಇಲ್ಲಿ ಉದ್ದಕ್ಕೂ ಮೋಡ ಆಯಿತು, ಮಧ್ಯದಲ್ಲಿ ಗ್ಯಾಪ್ ಬಂತು. ಈ ಥರ ಒಂದು ಸಾಲಾಗಿ ಮೋಡಗಳಾಗ್ತವೆ. ಅದನ್ನು ಕ್ಲೌಡ್ ಸ್ಟ್ರೀಟ್ಸ್ ಅಂತ ಕರೀತಾರೆ. ನೋಡಿ, ಗಾಳಿ ಮೇಲೋಗಿ ಮೋಡಗಳಲ್ಲೇ ತನ್ನದೇ ಆದ ಒಂದು ಚಿತ್ತಾರವನ್ನು ಬರಿತಾ ಇದೆ. ಇದೇ ಥರ ಈ ಮೋಡಗಳಿಗೆ ಬೇರೆ ಬೇರೆ ಶೇಪ್ಗಳನ್ನು ನಾವು ನೋಡ್ತೀವಲ್ಲ, ಬೇರೆ ಬೇರೆ ಆಕಾರಗಳಲ್ಲಿ ನಾವು ನೋಡ್ತೀವಿ. ನಮ್ಮ ಕಲ್ಪನೆಗೆ ತಕ್ಕಂತೆ ಮೋಡಗಳನ್ನೆಲ್ಲ ನೋಡ್ತೀವಲ್ಲ, ಅದು ನಮ್ಮ ಕಲ್ಪನೆ ಇದ್ರ ಜೊತೆಗೆ ಈ ಗಾಳಿರಾಯ ಕೂತ್ಕೊಂಡು ಬಿಡಿಸ್ತಾ ಇರೋ ಚಿತ್ರಗಳು. ಎಷ್ಟು ಅದ್ಭುತ ಅಲ್ವಾ? ಹಾಗೆ ಭೂಮಿ ಮೇಲೆ ಬಿಸಿ ಎಲ್ಲಿರುತ್ತೆ, ಎಲ್ಲಿ ಥಂಡಿ ಇರುತ್ತೆ, ಎಲ್ಲಿ ಗಾಳಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇರುತ್ತೆ, ಮೇಲೋಗುತ್ತೆ, ಮತ್ತು ಇಲ್ಲಿ ಇರುವ ಬೇರೆ ಮರಗಳು, ಗಿಡಗಳು, ಬೆಟ್ಟಗಳು ಇವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯ ಮೋಡಗಳ ಆಕಾರಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತವೆ. ಮೋಡವನ್ನು ಹುಟ್ಟಿಸೋದಕ್ಕೆ ನಮ್ಮ ಪರಿಸರದಲ್ಲಿ ಎಷ್ಟು ಒಂದು ವಿಸ್ಮಯವಾಗಿರುವಂಥ ಕೆಲಸಗಳೆಲ್ಲ ನಡೆಯುತ್ತೆ. ವಿಸ್ಮಯಕಾರಿಯಾದ ಅದ್ಭುತಗಳು ನಡೆಯುತ್ತೆ ಗಾಳಿಯಿಂದ ಅಲ್ವಾ? ಇದಾಗಿತ್ತು ನಮ್ಮ ಇವತ್ತಿನ ಮೋಡಗಳ ಬಗೆಗಿನ ಚುಕ್ಕೆ ಮಾತು ಪಾಡ್ಕ್ಯಾಸ್ಟ್. ಈ ಥರದ ಅರಿಮೆಯ ಪಾಡ್ಕ್ಯಾಸ್ಟ್ಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಇಷ್ಟಪಟ್ಟು ಈ ವಿಡಿಯೋಗಳನ್ನು ನಿಮ್ಮ ಬಳಗದಲ್ಲಿ ಹಂಚಿಕೊಂಡು ನಮಗೆ ಬೆಂತಟ್ಟಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ಪಾಡ್ಕ್ಯಾಸ್ಟಲ್ಲಿ ಇನ್ನೊಂದು ಅರಿಮೆಯ ವಿಷಯವನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.